what in our day-to-day life we face many battles. ನಮ್ಮ ದಿನನಿತ್ಯದ ಜೀವಿತದಲ್ಲಿ ಹಲವು ಸಮಸ್ಯೆಗಳು ಅಥವಾ ಯುದ್ಧಗಳಿಂದ ನಾವು ಹಾದು ಹೋಗ್ತಾ But ಇರಬಹುದು. God has never left us defenseless. ಆದ್ರೆ ದೇವರು ಯಾವಾಗ್ಲೂ ನಮ್ಮನ್ನು ಬಿಟ್ಟು ಕೊಡ್ಲಿಲ್ಲ. Today we'll explore the two major aspects of our spiritual armor. ನಮ್ಮ ಆತ್ಮಿಕವಾದಂತಹ ಕವಚದ ಕುರಿತಾಗಿ ನಾವು ಎರಡು ವಿಷಯಗಳ ಕುರಿತಾಗಿ ಇವತ್ತು ಮಾತನಾಡುವ. One is the shield of faith ಒಂದು ನಂಬಿಕೆಯ ಗುರಾಣಿ, and the helmet of salvation. ಇನ್ನೊಂದು ರಕ್ಷಣೆ ಎಂಬ ಶಿರಸ್ತ್ರಾಣ. Amen. ಆಮೆನ್. Just as Romans soldiers, ರೋಮ ಸೈನಿಕರು they wear the armor. ಅವ್ರು ಹೇಗೆ ಶಸ್ತ್ರಾಯುಧ ಧರಿಸ್ತಾರೋ, There are two important things that they use to protect themselves. ಅವರನ್ನು ರಕ್ಷಿಸಲು ಅವರು ಎರಡು ಪ್ರಮುಖವಾದಂತಹ ಧರಣಿಗಳನ್ನ ಧರಿಸ್ತಾರೆ. One is a shield that protects their entire body. ಒಂದು ಗುರಾಣಿಯಾಗಿದೆ. Okay. And another one is the helmet that protects their head. ಇನ್ನೊಂದು ಶಿರಸ್ತ್ರಾಣವಾಗಿದೆ, ತಲೆಯನ್ನು ರಕ್ಷಿಸ್ತದೆ. Okay, so Paul quotes the same type of structure, and spiritually he speaks that this shield is the shield of faith. ಪೌಲನು ಈ ಎರಡು ಆಯುಧಗಳ ಕುರಿತಾಗಿ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಇದು ನಂಬಿಕೆಯ ಗುರಾಣಿಯಾಗಿದೆ ಎಂಬುದಾಗಿ. Amen. And the helmet is the helmet of salvation. ಮತ್ತು ಶಿರಸ್ತ್ರಾಣ ರಕ್ಷಣೆಯ ಶಿರಸ್ತ್ರಾಣವಾಗಿದೆ. What is the nature of this shield? ಈ ಒಂದು ಗುರಾಣಿಯ ಸ್ವಭಾವವೇನು? This shield not only protects the hand or something, when you imagine shield, it is held by the hand and it looks very small. It's not like that. ನೀವು ಈ ಗುರಾಣಿಯನ್ನು ಆಲೋಚಿಸಬಹುದು, ಈ ಗುರಾಣಿ ಹೀಗೆ ಕೈಯಲ್ಲಿರುವಂತದ್ದು ಚಿಕ್ಕದಾಗಿದೆ ಎಂಬುದಾಗಿ. Okay, but you might have seen that in dramas or movies. ನೀವು ಅದನ್ನ ಮೂವಿಗಳಲ್ಲಿ ಅಥವಾ ಡ್ರಾಮಾಗಳಲ್ಲಿ ನೋಡಿರಬಹುದು. But the shield that Roman soldiers carry is a very huge one. ಆದ್ರೆ ನಿಮ್ಗೆ ಹೇಳಲು ಬಯಸ್ತೇನೆ, ಈ ರೋಮಾ ಸೈನಿಕರು ಹಿಡಿದುಕೊಳ್ಳುವಂತಹ ಗುರಾಣಿ ದೊಡ್ಡ ಗಾತ್ರದ ಗುರಾಣಿ ಆಗಿದೆ. And it covers the entire body when they can even hide under it. ಈ ಗುರಾಣಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಮ್ಮ ದೇಹವನ್ನೇ ಕವರ್ ಮಾಡಿ ಅದರಲ್ಲಿ ಅವರು ಅವಿತ್ಕೊಳ್ಬಹುದಂತೆ. So Paul is indirectly saying that the faith will protect you and everything that belongs to you. ಆದ್ದರಿಂದ ಪೌಲನು ಇದಕ್ಕೆ ಒಂದು ಅನಾಲಜಿ ಕೊಡ್ತಾ ಇಲ್ಲಿ ಹೇಳ್ತಾ ಇದ್ದಾರೆ, ನಂಬಿಕೆಯು ನಿಮಗೆ ಸೇರ್ಪಡೆ ಆದಂತ ಎಲ್ಲವನ್ನು ಭದ್ರಪಡಿಸಬಹುದು ಎಂಬುದಾಗಿ. And this faith is not just belief, but it's an active faith. ಬರೀ ಒಂದು ವಿಶ್ವಾಸವಲ್ಲ, ಆದ್ರೆ ಅದೊಂದು ಕಾರ್ಯರೂಪಕವಾದ ನಂಬಿಕೆ ಆಗಿದೆ. Amen. Praise God. Amen. This shield protects your personal life, your family, your ministry. ಈ ನಂಬಿಕೆ ಎಂಬ ಗುರಾಣಿ ನಿಮ್ಮ ಆತ್ಮಿಕ ಜೀವಿತ, ನಿಮ್ಮ ಕುಟುಂಬಿಕ ಜೀವಿತ, ನಿಮ್ಮ ಒಂದು ಪ್ರಾರ್ಥನೆಯ ಜೀವಿತವನ್ನು ರಕ್ಷಿಸುವಂತದ್ದಾಗಿದೆ. And everything God has given to your hands. ಎಲ್ಲವನ್ನು ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿರುತ್ತಾರೆ. Okay, so God whatever has given, this faith will protect it. ನಿಮಗೆ ದೇವರು ಏನೆಲ್ಲ ಕೊಟ್ಟಿದ್ದಾರೋ ಅದನ್ನ ಈ ನಂಬಿಕೆಯ ಗುರಾಣಿ ಭದ್ರಪಡಿಸುವಂತದ್ದು. So that's why enemy always tries to attack that faith. ಯಾವಾಗ್ಲೂ ಸೈತಾನನಾದವನು ಈ ಒಂದು ನಂಬಿಕೆಯನ್ನೇ ಹೊಡೆದು ಹಾಕಲು ನೋಡುತ್ತಾನೆ. If you read Ephesians chapter 6:14 to 17. ಎಫೆಸಿಯ 6:14-17 ನೀವು ಓದುದೇ ಆದ್ರೆ, and Paul says that the shield of faith will protect you from the arrows of the enemy. ನಂಬಿಕೆ ಎಂಬ ಈ ಗುರಾಣಿಯು ಸೈತಾನನ ಸಕಲ ಒಂದು ಆರೋಗಳಿಂದ, ಆಯುಧಗಳಿಂದ ನಿನ್ನನ್ನು ರಕ್ಷಿಸುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, and this is like a fiery arrows, ಬಾಣಗಳು. ಇದೊಂದು ಬೆಂಕಿಯ ಬಾಣ ಆಗಿದೆ. Okay, so the faith will protect you from that. ಈ ನಂಬಿಕೆ ಆ ಬೆಂಕಿ ಬಾಣದಿಂದ ನಿಮ್ಮನ್ನು ರಕ್ಷಿಸುತ್ತದೆ. That's why enemy always tries to target your faith. ಯಾವಾಗ್ಲೂ ನಿಮ್ಮ ನಂಬಿಕೆ ಮೇಲೆ ಹೊಡೆತ ಹಾಕ್ಲಿಕ್ಕೆ ತಯಾರು ಮಾಡ್ತಾ ಇರ್ತಾನೆ. And sometimes when you are strong in faith, ಕೆಲವೊಂದು ಸಂದರ್ಭದಲ್ಲಿ ನೀವು ನಂಬಿಕೆಯಲ್ಲಿ ಸ್ಥಿರವಾಗಿದ್ದೀರಾ, he will try to attack you through the family members who are weak. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಂಚೂರು ನಂಬಿಕೆಯಲ್ಲಿ ಕಡಿಮೆ ಇದ್ದವರಿದ್ರೆ ಅವರ ಮೂಲಕವಾಗಿ ಅಟ್ಯಾಕ್ ಮಾಡಲು ಸೈತಾನ ನೋಡ್ತಾನೆ. Sometimes in the ministry teams, whoever is not strong in faith, the enemy tries to attack you through them. ನಾವು ಸೇವೆ ಮಾಡುವ ಒಂದು ಗುಂಪಿನಲ್ಲಿ ಯಾರಾದ್ರೂ ಆ ನಂಬಿಕೆಯಲ್ಲಿ ಬಲವಾಗಿರದೇ ಇದ್ರೆ ಅವರ ಮೇಲೆ ದಾಳಿ ಮಾಡಲು ಕೂಡ ಸೈತಾನನು ನೋಡುತ್ತಾನೆ. Sometimes he tries to tempt those who are supporting you or those who are standing with you. ನಿಮ್ಮ ಜೊತೆ ಬಲವಾಗಿ ಸೇವೆಯಲ್ಲಿ ನಿಂತವರು ಅಥವಾ ನಿಮಗೆ ಸಪೋರ್ಟ್ ಮಾಡುವವರಿಗೆ ಕೂಡ ಆತನು ಬಲಹೀನತೆ ಮೂಲಕ ಆತನು ಪ್ರವೇಶಿಸ್ತಾನೆ. But the shield of faith not only protects you, but it protects them also. ಆದ್ರೆ ಈ ನಂಬಿಕೆಯ ಗುರಾಣಿ ನಿಮ್ಮನ್ನು ಮಾತ್ರವಲ್ಲದೆ ಅವರನ್ನು ಕೂಡ ರಕ್ಷಿಸಲು ಸಾಧ್ಯ. Amen. Amen. So how do we protect ourselves by faith or protect others by faith? ನಮ್ಮನ್ನು ಮತ್ತು ಇತರರನ್ನ ಈ ನಂಬಿಕೆಯ ಮೂಲಕ ಹೇಗೆ ಭದ್ರಪಡಿಸಬಹುದು? Firstly, by each day proclaiming protection by the blood of Jesus Christ. ಮೊದಲನೇದಾಗಿ ನಾವು ಘೋಷಿಸುವಂತದ್ದಾಗಿದೆ, ಪ್ರತಿಯೊಂದು ದಿನ
ಯೇಸು ಸ್ವಾಮಿಯ ರಕ್ತದಲ್ಲಿ ನಾನು ಭದ್ರವಾಗಿದ್ದೇನೆ ಎಂಬುದಾಗಿ. Amen. Amen. And protecting others and declaring the protection God has given by the blood of Jesus Christ. ಯೇಸು over ಸ್ವಾಮಿಯ others. ಪರಿಶುದ್ಧ ರಕ್ತದಿಂದ ಅವರೆಲ್ಲರನ್ನು ಆವರಿಸಿದ್ದಾರೆ ಎಂಬುದಾಗಿ ಘೋಷಿಸ್ತಾ ನಾವಿದನ್ನು ಹೇಳುವಂತದ್ದಾಗಿದೆ. And extending our faith to cover our entire responsibility. ಮತ್ತು ನಮ್ಮ ನಂಬಿಕೆಯು ನಮ್ಮ ಇಡೀ ಒಂದು ಬಾಧ್ಯತೆಗಳನ್ನು ಕವರ್ ಮಾಡುವಂತದ್ದಾಗಿದೆ. That means that you take the promises of God. ಅಂದ್ರೆ ನೀವು ದೇವರ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. You speak to your family, your teams. ನೀವು ಕುಟುಂಬದವರ ಜೊತೆ, ನಿಮ್ಮ ಕುಟುಂಬ ಸದಸ್ಯರ ಜೊತೆ, ನಿಮ್ಮ ಮಿನಿಸ್ಟ್ರಿ ಟೀಮ್ಸ್ ಜೊತೆ ನೀವು ಅದನ್ನ ಮಾತನಾಡಿರಿ. Declare the promises of God. ದೇವರ ವಾಗ್ದಾನವನ್ನು ಘೋಷಿಸಿರಿ. Sometimes, when you are preparing everything, equipment will stop working properly. ಕೆಲವೊಮ್ಮೆ ನೀವೆಲ್ಲವನ್ನು ತಯಾರು ಮಾಡಿಟ್ಟಿದ್ದೀರಾ, ಆದ್ರೆ ಅಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದು ಕಾರ್ಯ ಮಾಡುವುದನ್ನ ನಿಲ್ಲಿಸ್ತದೆ. What do you do at the time? ನೀವು ಆ ಸಮಯದಲ್ಲಿ ಏನ್ ಮಾಡ್ತೀರಾ? You pray in Jesus' name. ನೀವು ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿರಿ. That there won't be any more disturbance. ಯಾವ ತರದಂತ ಅಡ್ಡಿತಡ್ಡಿಗಳು ಬರುವುದಿಲ್ಲ ಎಂಬುದಾಗಿ ಘೋಷಿಸಿ. God of peace will soon crush Satan under our feet. ಆಮೆನ್. ಒಂದು ಸಮಾಧಾನದ ಪ್ರಭು ಆದನು ಸೈತಾನನನ್ನು ತನ್ನ ಕಾಲ ಕೆಳಗೆ ಜಜ್ಜಿ ಹಾಕುತ್ತಾನೆ. Amen. Romans 16:19 and 20 says, right? 18 and 19 says that. ರೋಮನ್ಸ್ 16:19 ರೋಮಾಪುರ 16:19 ಇದನ್ನ ಹೇಳುತ್ತದೆ. Praise God. And then thirdly, when attacks come, immediately, declare by faith what you believe in the word of ಈ God. ಎಲ್ಲ ಒಂದು ಯುದ್ಧಗಳು ಬರುವಾಗ ನೀವು ನಂಬಿಕೆಯಲ್ಲಿ ಘೋಷಿಸ್ರಿ, ನೀವು ಯಾವುದರ ಕುರಿತಾಗಿ ನಿಮ್ಮ ನಂಬಿಕೆಯನ್ನು ಇಟ್ಟಿದ್ದರೋ. That means that you remind yourself what is the truth from the word. ಸತ್ಯವು ಏನು, ದೇವರ ವಾಕ್ಯದಲ್ಲಿರುವಂತಹ ಸತ್ಯವೇನೆಂಬುದಾಗಿ ನೀವು ಮತ್ತೆ ಮತ್ತೆ ಜ್ಞಾಪಕಕ್ಕೆ ತಂದುಕೊಳ್ಳಿರಿ. Satan tries to bring doubt. ಸೈತಾನನು ಸಂದೇಹವನ್ನು ತಂದಿರ್ತಾರೆ. And because of doubt, the fear comes. ಆ ಒಂದು ಸಂದೇಹದ ಮೂಲಕ ನಾವು ನೋಡ್ತೇವೆ ಭಯವು ಬರುತ್ತದೆ. When fear comes, you cannot take any step. ಆ ಒಂದು ಭಯವು ಬಂದಾಗ ನಾವು ಏನು ಹೆಜ್ಜೆಯನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. That times you have to remind yourself the word of God. ಆಗ ನೀವು ದೇವರ ವಾಕ್ಯವನ್ನು ಮತ್ತು ಜ್ಞಾಪಕಕ್ಕೆ ತರುವಂತದ್ದಾಗಲ್ಲ. Not simply saying I rebuke you devil. ಸುಮ್ಮನೆ ನಾನು ನಿನ್ನನ್ನು ತಿರಸ್ಕರಿಸ್ತೇನೆ ಸೈತಾನನೆಂಬುದಾಗಿ ಹೇಳುವುದು ಮಾತ್ರವಲ್ಲ. Use the word of God. ದೇವರ ವಾಕ್ಯವನ್ನು How ಉಪಯೋಗಿಸಿರಿ. Jesus did. ಯೇಸು ಸ್ವಾಮಿ ಮಾಡಿದ ರೀತಿಯಲ್ಲಿ. Amen. Amen. Reject every sort of chaos and confusion and be filled with the faith-filled prayers. ನಿಮ್ಮ ಮನಸ್ಸಿಗೆ ಬರುವಂತಹ ಪ್ರತಿಯೊಂದು ಸಂದೇಹವನ್ನು, ಕನ್ಫ್ಯೂಷನ್ ಅನ್ನು ಯೇಸು ಸ್ವಾಮಿ ನಾಮದಲ್ಲಿ ನೀವು ಬಂಧಿಸಿರಿ. Hallelujah. Your prayer should be a faith-filled prayer. ನಿಮ್ಮ ಒಂದು ಪ್ರಾರ್ಥನೆ ಒಂದು ನೀತಿವಂತಿಕೆಯಿಂದ ತುಂಬಿದಂತಹ ಪ್ರಾರ್ಥನೆ ಆಗಿರಬೇಕು. And that protects you and your family, your ministry and everything. ಅದು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಮಿನಿಸ್ಟ್ರಿಯನ್ನ ರಕ್ಷಿಸುವಂತದ್ದಾಗಿದೆ. The shield of faith. ಅದುವೇ ನಂಬಿಕೆ ಎಂಬ ಕುರಾನಿ. And the second thing we're talking about is a helmet that protects your head. ಆಮೇಲೆ ಎರಡನೇ ವಿಷಯ ನಾವು ಮಾತಾಡುವಂತದ್ದು ರಕ್ಷಣೆ ಎಂಬ ಶಿರಸ್ತ್ರಾಣ. What does helmet do? ಶಿರಸ್ತ್ರಾಣ ಏನ್ ಮಾಡ್ತದೆ? It protects our head, the vital part, the ನಮ್ಮ brain. ತಲೆಯನ್ನು ಅದು ಕಾಪಾಡುತ್ತದೆ. In the same way, Paul is saying this is the helmet of salvation. ಪೌಲನು ಅದೇ ಹೇಳ್ತಾ ಇದ್ದಾನೆ, ರಕ್ಷಣೆ ಎಂಬ ಶಿರಸ್ತ್ರಾಣ. That means that the hope of salvation will protect our thought life. ಅಂದ್ರೆ ರಕ್ಷಣೆ ಎಂಬ ನಿರೀಕ್ಷೆ ನಮ್ಮ ಆಲೋಚನೆಯನ್ನು, ನಮ್ಮ ಮನಸ್ಸನ್ನು ಕಾಪಾಡ್ತದೆ. Amen. Amen. That means that the hope of salvation, that means we believe in what Christ has given, the salvation that he has given to us, and never doubt our salvation. ಅಂದ್ರೆ ರಕ್ಷಣೆಯಲ್ಲಿರುವಂತ ನಮ್ಮ ನಿರೀಕ್ಷೆ, ಆತ ನಮಗೆ ರಕ್ಷಣೆಯನ್ನು ಕೊಟ್ಟಿರುತ್ತಾರೆ, ಕ್ರಿಸ್ತನಲ್ಲಿ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ಅದರಲ್ಲಿ ಸಂದೇಹ ಪಡದೆ ನಾವು ಮುಂದೆ ಸಾಗುವಂತದ್ದಾಗುತ್ತೆ. Hope is not just random thinking or random desire. ನಿರೀಕ್ಷೆ ಎಂಬುದಾಗಿ ಹೇಳಿದ್ರೆ ಬರೀ ಒಂದು ಆಲೋಚನೆ ಅಥವಾ ಒಂದು ಆಸೆ ಅಲ್ಲ, but it is a steady expectation from God. ಆದ್ರೆ ಅದು ನಿರಂತರವಾಗಿ ದೇವರಿಂದ ಎಕ್ಸ್ಪೆಕ್ಟ್ ಮಾಡುವಂತದ್ದಾಗಿದೆ, ಅಪೇಕ್ಷಿಸುವಂತದ್ದಾಗಿದೆ. And it is based on the promises of God. ಅದು ದೇವರ ವಾಕ್ಯದಲ್ಲಿ ನೆಲೆಗೊಂಡಂತಹ ಒಂದು ವಾಕ್ಯ ಅಥವಾ ಪ್ರಾಮಿಸಸ್ ಮೇಲೆ ಆಗಿದೆ. It is built on genuine faith on the word of God. ಅದು ನಿಜವಾಗಿ ದೇವರ ಒಂದು ವಾಕ್ಯದಲ್ಲಿರುವಂತಹ ಒಂದು ನಂಬಿಕೆ ಆಗಿದೆ. Imagine a soldier in the battlefield. ನೀವು ಆಲೋಚಿಸಿರಿ, ಒಂದು ಯುದ್ಧದಲ್ಲಿ ಇರುವಂತಹ ಒಬ್ಬ ಸೈನಿಕ, If anything happens to his body, ಅವನ
ದೇಹಕ್ಕೆ ಏನಾದ್ರೂ ಆದ್ರೆ he can still fight. ಆತನು ಯುದ್ಧ ಮಾಡ್ಬೋದು. But anything happens to the head, ಆದ್ರೆ ಆತನ ತಲೆಗೇನಾದ್ರೂ ಆದ್ರೆ he can't do anything. ಆತನ ಏನು ಮಾಡಲಾಗಲ್ಲ. He cannot move forward at all. ಆತನಿಗೆ ಒಂದು ಹೆಜ್ಜೆ ಮುಂದೆ ಹಾಕಲು ಕೂಡ ಆಗುದಿಲ್ಲ. Like in the cricket, right? ಕ್ರಿಕೆಟ್ ಅಲ್ಲಿ ಆದ ರೀತಿಯಲ್ಲಿ Any part of the body, any problem comes, ಯಾವ್ದಾದ್ರೂ ದೇಹದ ಭಾಗಕ್ಕೆ ಏನಾದ್ರೂ ಸಮಸ್ಯೆ ಬಂದ್ರೆ while playing, immediately they rectify, they use some creams and ointments, spray and all that. ಅವರು ಆ ಒಂದು ಪ್ಲೇಯರ್ ನವರಿಗೆ ಅಲ್ಲಿ ಡಾಕ್ಟರ್ಸ್ ಬರ್ತಾರೆ, ಇಮಿಡಿಯೇಟ್ಲಿ ಇಂಥ ಸ್ಪ್ರೇ ಹಾಕುದು, ಟ್ರೀಟ್ಮೆಂಟ್ ಮಾಡೋದು ಮಾಡ್ತಾರೆ. But if anything happens to the head, ಆದ್ರೆ ಏನಾದ್ರೂ ಅವರ ತಲೆಗೆ ಗಾಯ ಆದ್ರೆ you call that player as retired hurt. ಅಂದ್ರೆ ಆ ಮನುಷ್ಯಂದು ಆ ಕೆಲಸ ಸಂಪೂರ್ಣ ಆಯ್ತು, Retired hurt ಅಂತ ಹೇಳ್ತಾರೆ. ರಿಟೈರ್ಡ್ ಹರ್ಟ್ ಎಂಬುದಾಗಿ In the ಹೇಳ್ತಾರೆ. same way, many ministers of God, even the great ministers, they go through depression. Why is that? ತುಂಬಾ ದೇವರ ಸೇವಕರು, ದೊಡ್ಡ ದೊಡ್ಡ ದೇವರ ಸೇವಕರು ಕೂಡ ಜಿಗುಪ್ಸೆಗೆ ಒಳಗಾಗ್ತಾರೆ. Everything that they go through, they're filled with the shame and guilt. ಖಿನ್ನತೆ ಅಥವಾ ಒಂದು ಶೇಮ್ ಅಥವಾ ಒಂದು ಪಾಪ ಮನೋಭಾವ ಅವರಲ್ಲಿ ಬರುತ್ತದೆ. Sometimes they are filled with the improper thoughts. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡುದೇ ಆದ್ರೆ ಒಂದು ಅಸ್ವಾಭಾವಿಕವಾದಂತಹ ಆಲೋಚನೆಗಳಿಂದ ಕೂಡ ಅವರು ತುಂಬಿರ್ತಾರೆ. And a lot of fear in the minds of the people. ತುಂಬಾ ಒಂದು ಭಯವು ಕೂಡ ಅವರ ಜೀವಿತದಲ್ಲಿ ಎದುರಿಸುವುದನ್ನ ನಾವು ನೋಡ್ತೇವೆ. If a person who's strong, is called as a strong preacher, is going through that, what about a fresh believer? ನೀವು ಆಲೋಚಿಸಿರಿ, ಒಬ್ಬ ಅತಿ ಎಕ್ಸ್ಪೀರಿಯನ್ಸ್ ಹೊಂದಿದಂಥ ದೇವ ಸೇವಕರನ್ನೇ ಇದು ಹಾದು ಹೋಗ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರೆ, ನೂತನವಾಗಿ ರಕ್ಷಣೆ ಹೊಂದಿರುವಂತಹ ವಿಶ್ವಾಸಿ ಕುರಿತಾಗಿ ಆಲೋಚಿಸ್ರಿ. What protects us? ನಮ್ಮನ್ನ ಏನು ನಿಜವಾಗಿ ರಕ್ಷಿಸ್ತದೆ? The hope of salvation. ಆಮೆನ್. ರಕ್ಷಣೆ ಎಂಬ ಶಿರಸ್ತ್ರಾಣ, ಆ ರಕ್ಷಣೆಯಲ್ಲಿರುವ ನಿರೀಕ್ಷೆ. Amen. ಆಮೆನ್. So always fill your thoughts with the promises of God. ಯಾವಾಗ್ಲೂ ದೇವರ ಒಂದು ವಾಗ್ದಾನದ ಮೇರೆಗೆ ನಿಮ್ಮ ಆಲೋಚನೆಗಳನ್ನ ತುಂಬಿರಿ. Understand who you are in Christ. ನೀವು ಕ್ರಿಸ್ತನಲ್ಲಿ ಯಾರು ಎಂಬುದಾಗಿ ನೀವು ನಂಬಿರಿ. Romans 8:37 says, ರೋಮಾಪುರ 8:37 ಬರೆಯಲ್ಪಟ್ಟಿದೆ. we are more than conquerors through him who loved us. ಆಮೆನ್. ನಾವು ಕ್ರಿಸ್ತನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾದಂತ ಆಳ್ವಿಕೆಯನ್ನು ಮಾಡಿದಾತನಾಗಿದ್ದೇವೆ. ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿದ್ದೇವೆ. So we do not just survive, but we win the battle always. ನಾವು ಬರೀ ಎದುರಿಸೋದು ಮಾತ್ರವಲ್ಲ, ಬಟ್ ನಾವು ಜಯಶಾಲಿಗಳಾಗ್ತೇವೆ. Amen. Amen. And it also says, the word of God says, in everything God will work out for our good. ಎಲ್ಲದರಲ್ಲಿ ದೇವರು ಎಲ್ಲವನ್ನು ನಮ್ಮ ಒಳಿತಿಗಾಗಿ ಪರಿವರ್ತಿಸ್ತಾನೆ ಎಂಬುದಾಗಿ ಕೂಡ ಬರ್ತದೆ. So always be filled with the promises of God. ಯಾವಾಗ್ಲೂ ದೇವರ ವಾಗ್ದಾನದಲ್ಲಿ ನೀವು ನೆಲೆಗೊಂಡಿರಿ. And today is a very blessed day. ಮತ್ತು ಇವತ್ತು ಒಂದು ಆಶೀರ್ವಾದಕವಾದ ದಿನವಾಗಿದೆ. Let the Holy Spirit lead you entire day. ಪವಿತ್ರಾತ್ಮ ದೇವರು ನಿಮ್ಮನ್ನು ಈ ದಿನವಿಡೀ ನಡೆಸಲಿ. Reject all the depression. Let the Holy Spirit handle the situations. ಆ ಖಿನ್ನತೆಗಳನ್ನು, ಆಲೋಚನೆಗಳನ್ನು ನೀವು ಬದಿಗಿಡಿರಿ. ಪವಿತ್ರಾತ್ಮ ದೇವರು ನಿಮ್ಮನ್ನು ಮುನ್ನಡೆಸಿ ನಿಮ್ಮ ದಿನವನ್ನು, ನಿಮ್ಮ ಆಲೋಚನೆಗಳನ್ನು ಮುಂದೆ ಸಾಗಿಸಲಿ. Christ in you is the hope of glory. ಕ್ರಿಸ್ತನು ನಿಮ್ಮಲ್ಲಿ ಆ ನಿರೀಕ್ಷೆಗೆ ಹೋಪ್ ಆಗಿದೆ. Let's pray together. ನಾವು ಪ್ರಾರ್ಥಿಸೋಣ. Loving Heavenly Father, ತಂದೆಯಾದ ದೇವರೇ, we thank you, Lord, for this day. ಈ ದಿನಕ್ಕಾಗಿ ಸ್ತೋತ್ರ. Thank you for blessing us with your Holy Spirit. ನಮ್ಮನ್ನು ನನ್ನ ಪವಿತ್ರಾತ್ಮನಿಂದ ನೀನು ಒದಗಿಸಿಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. The word of God says we are sealed with the Holy Spirit. ದೇವರ ವಾಕ್ಯ ಹೇಳ್ತದೆ ನಾವು ಪವಿತ್ರಾತ್ಮನ ಜೊತೆಗೆ ಒಂದು ಐಕ್ಯತೆಯನ್ನು ಹೊಂದಿದ್ದೇವೆ. Today we pray, Holy Spirit God, lead us into all truth. ಪವಿತ್ರಾತ್ಮ ದೇವರೇ ನಮ್ಮನ್ನು ಸತ್ಯಕ್ಕೆ ನಡೆಸುವುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. And we pray, let your word become more clear unto us. ನಿಮ್ಮ ವಾಕ್ಯವು ಇನ್ನು ಹೆಚ್ಚಾಗಿ ಕ್ಲಿಯರ್ ಆಗಿ ನಮಗೆ ಕಾಣಲಿ. So that we can base our faith on it. ಇದರ ಮೂಲಕವಾಗಿ ನಾವು ನಂಬಿಕೆಯನ್ನು ಅದರ ಮೇಲಿಟ್ಟು ಮುಂದೆ ಸಾಗುವವರಾಗಬೇಕು. And we'll always hold the shield of faith. ಯಾವಾಗಲೂ ಸ್ವಾಮಿ ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡಿದುಕೊಂಡು ಹೋಗುವವರಾಗಿರಬೇಕು. And Lord will always be wearing this helmet of salvation without doubting. ಆಮೆನ್. ನಾವು ಯಾವಾಗಲೂ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಯಾವ ಸಂದೇಹವಿಲ್ಲದೆ ಧರಿಸುವವರಾಗಿರಬೇಕು. Lord, we pray in Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Help us to walk in the great faith. ನಾವು ನಂಬಿಕೆಯಲ್ಲಿ ಮುಂದೆ ನಡೆಯುವವರಾಗಿರಬೇಕು. And see the great victorious life. ಮತ್ತು ಆ ಜಯಶಾಲಿಕರವಾದಂತಹ ಜೀವಿತವನ್ನು ಕೂಡ ನೋಡಬೇಕಾಗಿದೆ. In Jesus' name. ಯೇಸು ಸ್ವಾಮಿ ನಾಮದಲ್ಲಿ. Amen. ಆಮೆನ್. Praise God. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.